ಎಲ್ಗಪ್ಪ ಹಂಗೋಗ್ತಿದ್ಯವು. ಎಷ್ಟು ಚೆನ್ನಾಗೆಲ್ಲ ನೋಡ್ರಿ ಬೆಳೆ ಇಟ್ಬಿಟ್ಟಿದ್ದಾರೆ. ಅಡಿಕೆ ಗಿಡಗಳು ತುಂಬ ಚೆನ್ನಾಗವೆ. ನಮ್ಮ ಮನೆಯವರೆಲ್ಲೆಲ್ಲ ಹೋಗ್ತಾವ್ರು ನನ್ನ ಬಿಟ್ಟು. ಎಲ್ಲಪ್ಪೋ ಮಂಜಪ್ಪ, ಮಳೆ ಹನಿ ಬರ್ತೈತೆ. ಹಾಂ ಹಾಂ, ಗೊಬ್ಬರ ಹಾಯ್, ಗೊಬ್ಬರ ಎಂದಾಗ್ತೈತೆ ಬಾ. ಹಾಂ, ಓಡ್ ಬರ್ತಾನಂತೆ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡೇ ಬೈ ಡೇ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಡೈಲಿ ಲಾಗ್ಸ್ನ ಶೇರ್ ಮಾಡ್ಕೊತೀನಿ. ಇನ್ನೊಂದು ವೀಕ್ ಮಟ್ಟಿಗೆ ತುಂಬ ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ಡೇ ಬೈ ಡೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಆದರೂ ನೋಡ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈಗಲೂ ಅಷ್ಟೇ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಪರೂಪಕ್ಕೆ ನಾವು ತೋಟಕ್ಕೆ ಬಂದಿದ್ದೀವಿ, ಯಾಕೆಂದರೆ ಸ್ವಲ್ಪ ಗೊಬ್ಬರ ಹಾಕೋದಿತ್ತು ಅಡಿಕೆ ಗಿಡಗಳಿಗೆ. ನಮ್ದಲ್ಲ, ನಮ್ಮ ಅಜ್ಜಿಯವ್ರದ್ದು, ನಮ್ಮ ಪಕ್ಕದ ಮನೆಯವ್ರದ್ದು ತೋಟ. ಹಾಗಾಗಿ ನನಗೆ ಸ್ವಲ್ಪ ವೀಡಿಯೋ ಶೂಟ್ಸ್ ಬೇಕಾಗಿತ್ತು. ಹಾಗೆಯೇ ಈ ಥರ ವೀಡಿಯೋ ನೀವು ಯಾವತ್ತೂ ನೋಡಿರಲಿಲ್ಲ ನನ್ನ ಪೇಜಲ್ಲಿ. ಯಾಕಂದರೆ ನಮ್ಮದು ಹೇಳಬೇಕಂದ್ರೆ ನಮ್ಮದು ತೋಟ ಹೊಲ ಈ ಥರಗಳೆಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಅಲ್ಲಿ ಕೆಲಸಗಳು ಮಾಡೋದಾಗಿರ್ಬೋದು, ಹೋಗೋದಾಗಿರ್ಬೋದು, ಈ ರೀತಿ ಲಾಗ್ಸು ಬರ್ತಾಯಿತ್ತು. ನಮ್ದು ಆ ಥರ ಏನೂ ಇಲ್ವಲ್ಲ. ಸುಮ್ಮನೆ ಬೇರೆಯವ್ರ ತೋಟಕ್ಕೆ ಎಷ್ಟು ದಿನ ಅಂತ ಹೋಗಿ ಶೇರ್ ಮಾಡ್ಕೊಳಕ್ಕಾಗುತ್ತೆ? ಅದು ನೋಡೋರ್ಗೂ ಚೆನ್ನಾಗಿ ಅನಿಸಲ್ಲ. ಯಾಕೆಂದರೆ ಸ್ವಂತವಾಗಿ ನಮ್ಮದಿದ್ದು ಅದರಲ್ಲಿ ಕೆಲಸ ಮಾಡಿದ್ರೆ ಆ ತೃಪ್ತಿನೇ ಬೇರೆ, ಆ ವಿಡಿಯೋ ನೋಡೋಕ್ಕೆ ಒಂಥರ ಖುಷಿ ನಿಮಗೂ. ಹೋಗಿ ಬೇರೆಯವ್ರ ತೋಟದಲ್ಲಿ ಶೋ ಅಪ್ ಮಾಡೋ ಅಷ್ಟು ಇದಿಲ್ಲ ಡೈಲಿ ಹೋಗ್ಬಿಟ್ಟು. ಸೊ ಹಂಗಾಗಿ ನಾನು ಈ ಥರ ವೀಡಿಯೋಸು ಲಾಗ್ಸು ಯಾವುದೂ ಮಾಡ್ತಾಯಿಲ್ಲ ಅಷ್ಟೇ. ಇದ್ದಿದ್ರೆ ನಾನು ಶೇರ್ ಮಾಡ್ಕೊತಾ ಇದ್ನಲ್ವ. ಸೊ ಹಂಗಾಗಿ ಇವತ್ತು ನೋಡ್ತಾ ಇರ್ಬೋದು, ನಮ್ಮ ಪಕ್ಕದ ಮನೆಯವ್ರು ನಮ್ಮ ಅಜ್ಜಿ ಆಗಬೇಕು, ಅವ್ರ ತೋಟಕ್ಕೆ ಬಂದಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿದ್ದಾವೆ ಅಡಿಕೆ ಮರಗಳಾಗಿರ್ಬೋದು, ಎಲ್ಲನೂ ಹೊಲ ತೋಟ ಎಲ್ಲ ಇವ್ರದ್ದಿಲ್ಲೇ ಇದೆ. ಸೊ ಹಂಗಾಗಿ ಎರಡೂ ತೋಟಗಳನ್ನ ಇವರೇ ನೋಡ್ಕೊತಾ ಇರ್ತಾರೆ ಇವರಿಬ್ರು. ಸೊ ಹಂಗಾಗಿ ನಾವು ಬಂದುಬಿಟ್ಟು ಸ್ವಲ್ಪ ಗೊಬ್ಬರ ತೊಗೊಂಡು ಬಂದಿದ್ದು, ಸಮೃದ್ಧಿ ಗೊಬ್ಬರ ಆರ್ಗ್ಯಾನಿಕ್ಕು. ಸೊ ಅದನ್ನು ನಾನು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ನೋಡಿರ್ತೀರಲ್ಲೂ, ನೋಡದಿರೋರಿಗೆ ಇಲ್ಲಿ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತೊಗೊಂಡು ಬಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅಡಿಕೆ ಗಿಡಗಳಿಗೆಲ್ಲ ಗೊಬ್ಬರ ಕೊಟ್ಟಿದ್ದಾಯಿತು, ಸ್ವಲ್ಪ ಎಲ್ಲ ಹಾಕಿದ್ದಾಯಿತು. ಮಳೆ ಬಂತು ಹೇಳ್ರಿ, ಜೋರಾಗಿ ಮಳೆ ಬಂತು. ಮಳೆ ಬಂದು ನಿಂತ ಮೇಲೆ ನೆಕ್ಸ್ಟ್ ನಾವು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಅಡಿಕೆ ಗಿಡಗಳಿಗೆ ಈಗ ಅದು ಬುರ್ಜೆ ನೋಡ್ತಾ ಇರ್ಬೋದು ಹೆಂಗೆ ಮೆತ್ಕೊಬಿಟ್ಟೈತೆ ಚಪ್ಪಲಿಗೆ ಕಾಲಿಗೆ ಅಂತಂದು. ಅದಕ್ಕೆ ತೊಳೆಯೋಣ ಕೈ ಕಾಲು ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದೀವೆಲ್ಲ ತಗೊಂಡು. ಇವರವು ಹಸುಗಳು ಇದ್ದಾವೆ, ಹಸುಗಳು ನೋಡ್ಕೊತಾರೆ ಡೇ ಫುಲ್ ಇಬ್ರು. ಹಾಗಾಗಿ ನಾವು ಬರಬೇಕಾದ್ರೆ ಕಾಲ್ ಮಾಡಲಿಲ್ಲ, ಏನಿಲ್ಲ, ಡೈರೆಕ್ಟ್ ಬಂದ್ವಿ. ಪಾಪ ಅಲ್ಲಿ ಮೇಯ್ನಲ್ಲಿದ್ದರು, ಅಲ್ಲಿಂದ ಮತ್ತೆ ರಿಟರ್ನ್ ಬಂದರು ನಮ್ಮನ್ನು ನೋಡಿಬಿಟ್ಟು. ಪಾಪ ವೀಡಿಯೋ ಶೂಟಿಗೆ ಬಂದವ್ರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬಂದರು ಇಬ್ರು. ಸೊ ತುಂಬ ಒಳ್ಳೆಯವರು, ನಮ್ಮ ಮನೆ ಪಕ್ಕ ಇದ್ದಾರೆ. ಯಾವುದೇ ಥರ ಗಲಾಟೆ ಗದ್ದಲೆ ಈ ಥರ ಏನೂ ಇಲ್ಲ, ತುಂಬ ಒಳ್ಳೆ ಮನುಷ್ಯರು. ನನಗಂತೂ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಸೊ ಮೇಯ್ನ್ ಹೇಳ್ಬೇಕಂದ್ರೆ ನಾವು ತುಂಬ ಸೈಲೆಂಟು, ಮನೆ ಹತ್ರ ಸುಮ್ಮನೆ ಕುತ್ಕೊಂಡು ಮಾತಾಡೋದಾಗಿರ್ಬೋದು, ಇಲ್ಲ ಹೋಗ್ಬಿಟ್ಟು 1 hour 2 hour ಹರಟೆ ಹೊಡ್ಕೊಂಡು ಬರೋದು, ಆ ಥರ ಅಭ್ಯಾಸ ಇಲ್ಲ ನನಗೂ. ಸೊ ಆದಷ್ಟು 99% ಮನೆಯಲ್ಲೇ ಇರುವಂಥದ್ದು. ಸೇಮ್ ನಮ್ಮ ಇದಕ್ಕೆ ಮನಸ್ಸಿಗೆ ತಕ್ಕಂತೆ ಅವರು ಸೇಮ್ ಅದೇ ಥರನೇ ಇದ್ದಾರೆ. ಅವರು ಅಷ್ಟೇ ಯಾರ ಮನೆಗಳ ಹತ್ರ ಹೋಗೋದು ಆ ಥರ ಎಲ್ಲ ಅಭ್ಯಾಸ ಇಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸಗಳು, ನಮ್ಮ ಪಾಡಿಗೆ ನಾವು ಕೆಲಸಗಳು. ಹಂಗೆ ಮೇಯ್ನ್ ಏನಂದರೆ ನೆರೆಹೊರೆಯವರು ಚೆನ್ನಾಗಿರಬೇಕು ಅಂತಾರಲ್ಲ, ನಮಗಂತೂ ತುಂಬ ಖುಷಿ ಅನಿಸುತ್ತೆ ಇವ್ರು ನಮ್ಮ ಮನೆ ಪಕ್ಕ ಇರೋದು. ಯಾಕಂದರೆ ನನ್ನ ಮನಸ್ಥಿತಿಗೆ ಅವರು ಅಡ್ಜಸ್ಟ್ ಆಗ್ತಾರೆ, ಆ ಥರ ಇದ್ದಾರೆ. ಹಂಗಾಗಿ ತುಂಬ ಖುಷಿ ಅನಿಸುತ್ತೆ. ಏನಂದರೆ ಒಂದೇ ಒಂದು ನೋವಿನ ವಿಚಾರ ಅಂದರೆ ಅಣ್ಣ ಅಜ್ಜಿ ಇದ್ದಾರಲ್ಲ, ಅವಕ್ಕ ಇದ್ರಲ್ಲ ನಮ್ಮ ಪಕ್ಕ ನಿಂತಿದ್ರಲ್ಲ, ಅವಕ್ಕ ಅವ್ರ ಹಸ್ಬೆಂಡು, ಮತ್ತು ಅಜ್ಜಿ ಇದ್ರಲ್ಲ ಅವ್ರ ಮಗ. ಮೊನ್ನೆ 1 ವರ್ಷದ ಮೇಲೇ ಆಯಿತು, ಹಾವು ಕಡ್ದ್ಬಿಟ್ಟು ಇದೇ ತೋಟದಲ್ಲೇ ಸತ್ತೋಗಿದ್ದು. ಅಪ್ಪ ಅದು ನೆನಪು ಮಾಡ್ಕೊಂಡ್ರೆ ಈಗಲೂ ನಂಗೆ ಕಣ್ಣಲ್ಲಿ ಬರ್ತೈತೆ. ಯಾಕಂದರೆ ಅಷ್ಟೊಂದು ನಾನು ನಮ್ಮ ಮನೆಯವ್ರು ಹೆಂಗಿರ್ತೀವೋ ಹಂಗಿದ್ದವ್ರು ಅವ್ರ ಅಕ್ಕನೂ ಅವಣ್ಣ. ಅದು ಹೆಂಗೆ ಅಪ್ಪ ಅವ್ರಿದ್ದಾರೋ ಅಂತ ನನಗೆ ಈಗಲೂ ಆ ಮ್ಯಾಟ್ರ್ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಅಷ್ಟು ಒಳ್ಳೆ ಮನುಷ್ಯ. ಬೆಳಿಗ್ಗೆ ಎದ್ದು ಹಾಲು ಕರೆದು ಡೈರಿಗೆ ಹಾಕಿ ಸ್ವಲ್ಪ ಊಟ ಮಾಡ್ಕೊಂಡು ನೆಕ್ಸ್ಟ್ ತೋಟಕ್ಕೆ ಹೋಗಿದ್ದು ಗಂಡ ಹೆಂಡ್ತಿ. ತೋಟಕ್ಕೆ ಹೋಗಿ 1 hour 2 hourಲ್ಲೇ ಫೋನ್ ಬಂದುಬಿಡ್ತು ಊರಲ್ಲಿ, ಹಾವು ಕಚ್ಚೈತೆ ಸೀನಪ್ಪಣ್ಣನಿಗೆ ಅಂತಂದು ಹೇಳ್ಬಿಟ್ಟು. ಆವಾಗ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಅಲ್ಲೇ ಡೆತ್ ಆಗಿಬಿಟ್ರು. ನಿಜ, ಆ ನೋವನ್ನಂತೂ ಅರ್ಗಿಸ್ಕೊಳಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಈ ಅಕ್ಕ ಅಜ್ಜಿ ಅವರೆಲ್ಲ ಹೊರಗಡೆ ಬರೋದಕ್ಕೆ ನೋವಿಂದ ತುಂಬ ದಿನಗಳೇ ಆಯಿತು.
ಈಗ ಹೆಂಗೋ ಸ್ವಲ್ಪ ಒಂದು ಮಟ್ಟಿಗಿದ್ದಾರೆ. ಆದ್ರೂ ಆ ಅಣ್ಣ ಇಲ್ದಿದ್ದು ನಿಜ ಒಂಥರ ಏನೋ ಒಂದು ಆ ಮನೆಗೆ ಕಳೆನೇ ಇಲ್ಲ ಅನ್ನೋ ಥರ ಅನ್ನಿಸ್ತೈತೆ. ಇಲ್ಲೇ ಗೋರಿನೂ ಕಟ್ಟಿದ್ದಾರೆ. ಗೋರಿ ನಾನು ನೋಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರೂ ಬಂದಾಗ ನೋಡೋಣ ಬಿಡು ಅಂತ ಹೇಳ್ಬಿಟ್ಟು ಈಗ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ನೋಡ್ರಿ, ಮನೆಯಲ್ಲಿ ಯಾವ ಥರ ಯಾವ ಟೈಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ನನಗಂತೂ ಅಕ್ಕನ್ನ ಅಜ್ಜಿನ ನೋಡಿದಾಗಿಂದ ಯಾವಾಗಲಾದ್ರೂ ನೋಡ್ತೀನಲ್ಲ, ಬರೀ ಅಣ್ಣನೇ ನೆನಪಾಗುತ್ತೆ. ಏನು ಮಾಡೋಕ್ಕಾಗೋದು, ದೇವರು ಒಂದೊಂದು ಟೈಮಲ್ಲಿ ಆ ರೀತಿ ಅನ್ಯಾಯ ಮಾಡಿಬಿಡ್ತಾರೆ. ಅದು ಒಳ್ಳೆ ಮನುಷ್ಯರಿಗೆ ಆ ಥರ ಮಾಡಿದ್ದಾರೆ ಅಂದರೆ ತುಂಬ ನೋವು ಅನಿಸುತ್ತೆ. ಯಾಕಂದರೆ ಒಬ್ರನ್ನ ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ. ಅವರು ಹೆಂಗಿರ್ಬೇಡ ಹೇಳ್ರಿ, ನೀವೇ ಒಂದ್ಸರಿ ಯೋಚನೆ ಮಾಡಿರಿ. ಗಂಡ ಹೆಂಡ್ತಿ ತುಂಬ ಅನ್ಯೋನ್ಯವಾಗಿ ಇರೋವಂಥ ಗಂಡನ ಕಿತ್ಕೊಬಿಟ್ರೆ ದೇವರು, ಅವ್ರು ಹೆಂಗೆ ಜೀರ್ಣಿಸ್ಕೋಬೇಕು, ಅದನ್ನು ಅವರಿಲ್ಲ ಅನ್ನೋದು ಹೆಂಗೆ ಅವ್ರು ಮರಿಬೇಕು ಅನ್ನೋದೇ ಒಂಥರ ಊಹೆ ಮಾಡೋಕ್ಕಾಗಲ್ಲ. ಅದೆಲ್ಲ ಯಪ್ಪ ಹೆಂಗಾಗೋಯ್ತು ಅನ್ನೋದೇ ನನಗೂ ಇವತ್ತಿಗೂ ಅವ್ರನ್ನ ನೋಡಿದ್ರೆ ನಂಗೆ ಅದೇ ನೆನಪಾಗುತ್ತೆ. ಆದರೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಅವರು ಇಬ್ಬರು ಹೆಣ್ಮಕ್ಳೇ ಮನೆಯಲ್ಲಿ. ಇನ್ನೊಬ್ರು ಚಿಕ್ಕ ಮಗ ಇದ್ದಾರೆ, ಅವ್ರು ಬೆಂಗಳೂರಲ್ಲಿದ್ದಾರೆ, ಅವ್ರ ಫ್ಯಾಮಿಲಿ ಎಲ್ಲನೂ. ಸೊ ಇವರು ಬಂದುಬಿಟ್ಟು ಇಬ್ಬರೇ ಮನೆಯಲ್ಲಿ, ಮತ್ತು ಮಕ್ಕಳಿಬ್ರು, ಒಂದು ಗಂಡು ಒಂದು ಹೆಣ್ಣು. ಹುಡುಗಿನ ಮಾತ್ರ ಮುರಾರ್ಜಿ ಬರ್ಸಿ ಹಾಸ್ಟೆಲ್ಗೆ ಹಾಕಿದ್ದಾರೆ. ಹುಡುಗ ಇನ್ನೂ ಇಲ್ಲೇ ಇದ್ದಾನೆ, ಚಿಕ್ಕವನು ಇನ್ನೂ ಅವನು. ಹಾಗಾಗಿ ಆದಷ್ಟು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಕೈಲಲ್ವಾ. ಸೊ ಅವ್ರಿಗೆ ಧೈರ್ಯ ಬರಲಿ, ಚೆನ್ನಾಗಿ ದುಡ್ಕೊಂಡು ತಿನ್ನಲಿ ಅನ್ನೋದೇ ಒಂದು ಇದು. ಅಲ್ಲಿಂದ ಈಗ ಈ ತೋಟದ ಹತ್ರ ಏನೇನು ಕೆಲಸ ಮಾಡಿಸ್ಬೇಕು ಏನೋ ಅಂತ ಅಕ್ಕ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಯಿದ್ರು. ಇದರಲ್ಲಿ ಅದು ಹೆಂಗೆ ಓಡಾಡ್ತಾರೆ ಇವರು ಅನ್ನೋದೇ ಒಂದು ಸ್ವಲ್ಪ ಭಯ ಅನ್ನಿಸ್ತು. ಯಾಕಂದರೆ ಗಿಡಗಳೆಲ್ಲ ಅಷ್ಟೊಂದು ಬೆಳೆದು ಹಬ್ಕೊಬಿಟ್ಟವೆ. ಹಾಗೆ ಬರ್ತಾಯಿದ್ವಿ ನೋಡ್ರಿ, ಬೈಕ್ ಸಿಕ್ಕಾಕೊಬಿಡ್ತು. ಇದ್ದು ತೋಟಕ್ಕೆ ಅಂತ ಹೋದ್ವಿ, ಆ ಬೈಕ್ ಸಿಕ್ಕಾಕೊಂಡು ಬುರ್ಜೆ ಎಲ್ಲ ಅದು ಮುಂದೆ ವೀಲೇ ತಿರುಗ್ತಾ ಇಲ್ಲ, ಆ ಥರ ಆಗಿತ್ತು. ಹೆಂಗೋ ಹಂಗೆ ತೊಳ್ಕೊಂಡು ಬಂದು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾವ್ರು ನಮ್ಮ ಮನೆಯವರು. ಇಲ್ಲಿ ಹಸುಗಳು ಬಿಟ್ಟಿದ್ದು ಸುಮಾರು ಅಂದ್ರೆ 1 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಬಂದರು ಮತ್ತೆ ಅವ್ರ ತೋಟಕ್ಕೆ. ಪಾಪ ಇಲ್ಲಿ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಮನೆಯವ್ರು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಗಾಡೀಲಿ ಹತ್ಕೊಂಡ್ರು. ನನಗೊಂದು ಸಾರಿ ನೆನಪಾಯ್ತು, ಇವ್ರು ಬೀಳ್ಸಿದ್ರಲ್ಲ ಗಾಡೀಲಿ. ಅಪ್ಪ ನಾನಂತೂ ನಡ್ಕೊಂಡೇ ಬರ್ತೀನಿ, ನನ್ನ ಗಾಡಿ ಪೂರ್ತಿ ಹತ್ತಲ್ಲ ಅಂತಂದು. ಅದು ದಾರಿ ಬೇರೆ ಚೆನ್ನಾಗಿಲ್ಲ, ಅದೆಲ್ಲ ಕಾಲ್ನಡಿಗೆ ದಾರಿ ಅಲ್ವಾ. ಸೊ ಹಂಗಾಗಿ ಬೇಡ ಜಾರ್ತೈತೆ, ಮಳೆ ಬಂದೈತೆ, ನೀನು ಹೋಗ್ತಾಯಿರು. ಅವಕ್ಕ ಬಂದುಬಿಟ್ಟು ನಾನು ಬರ್ತೀನಿ ನಡಿ ನಡ್ಕೊಂಡು ಹೋಗೋಣ ಅಂತಲ್ಲ. ಇನ್ನೇನು ಬಿಡು, ನಾವು ಬರ್ತೀವಿ, ನೀನು ಹೋಗು ಅಂತಂದೇಳಿ ನಾವಿಬ್ಬರು ರೆಡಿ ಆದ್ವಿ ನಡ್ಕೊಂಡು ಬರೋದಕ್ಕೆ. ಇವರು ಸ್ವಲ್ಪ ಇದು ಕ್ಲೀನ್ ಮಾಡೋಕ್ಕಾಗಲಿಲ್ಲ, ನೀರೇನು ಸಿಗಲಿಲ್ಲ. ಹಂಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಕ್ರಾಸಲ್ಲಿ ನಮ್ಮೂರಲ್ಲಿ, ಅಲ್ಲಿ ನೀರು ಬರ್ತಾ ಇರುತ್ತೆ ಯಾವಾಗ್ಲೂ. ಅಲ್ಲಿ ಹೋಗ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು. ಕ್ಲೀನ್ ಮಾಡ್ಕೊಂಡು ಅವ್ರು ಬಂದರು. ನೆಕ್ಸ್ಟ್ ನಾವು ಮನೆಗೆ ಅಂತ ಹೊರಟ್ವಿ. ನೈಟ್ ಇನ್ನೇನು ಮಲಗಕ್ಕೆ ಹೋಗಲಿಲ್ಲ, ಆಗಲೇ 12:30 1 ಗಂಟೆ ಆಗಿತ್ತು. ಅಲ್ಲಿವರೆಗೂ ಪ್ರತಿಯೊಂದು ನಾನು ಸ್ವಲ್ಪ ಪ್ರಮೋಷನ್ ವೀಡಿಯೋಸ್ ಒಂದು 2-3 ರೆಡಿ ಮಾಡೋದಿತ್ತು, ಅದೆಲ್ಲ ರೆಡಿ ಮಾಡ್ಕೊಂಡು, ಮತ್ತು ಪಾತ್ರೆಗಳೆಲ್ಲ ಹಂಗೆ ಬಿದ್ದಿತ್ತು, ಅದೆಲ್ಲ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ತಿಂದು, ಮತ್ತು ಸ್ವಲ್ಪ ನಮ್ಮ ಮನೆಯವ್ರದ್ದು ಬಟ್ಟೆ ಐರನ್ ಮಾಡೋದಿತ್ತು, ಅದು ಮಾಡಿಕೊಟ್ಟು ಬ್ಯಾಗ್ ಜೋಡಿಸೋದೆಲ್ಲ ತುಂಬ ಕೆಲಸ ಇತ್ತು. ಎಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಬೆಳಗಿನ ಜಾವ ಆಗಲೇ 3:30 ಎದ್ದಿದ್ದು. 1 ಗಂಟೆಗೆ ಸುಮ್ಮನೆ ತಲೆ ನೆಲಕ್ಕಿಟ್ಟೆ. ಯಾಕಂದರೆ ಸ್ವಲ್ಪನೂ ನಿದ್ದೆ ಮಾಡಲಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ಮತ್ತು ಪ್ರಮೋಷನ್ಸ್ಗೆ ಮೈಸೂರಿಗೆ ಬೇರೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಇರೋಕ್ಕೆ ಆಗಲ್ಲ ಅಂತಂದು ಹೇಳ್ಬಿಟ್ಟು ಹಂಗೆ ಒಂದು 2 ಅವರ್ ಮಲಗೋಣ ಅಂತ ಮಲ್ಕೊಂಡೆ. ಮತ್ತು 3 ಗಂಟೆಗೆ ಎದ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಈ ಡ್ರೆಸ್ ಹಾಕ್ಕೊಂಡು ನಾನು ರೆಡಿ ಆಗ್ತೀನಿ. ನಮ್ಮ ಮನೆಯವರು ಹೊರಗಡೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊತಾ ಇದ್ರು ಅವರು. ಸರಿ ಅಂತ ನಾನೀಗ ಈ ಡ್ರೆಸ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಇದೇ ಡ್ರೆಸ್ಸಲ್ಲೇ ನಾನು ಮೈಸೂರಿಗೆ ಹೋಗಿದ್ದು. ನಾನು ಆ ವಿಡಿಯೋ ಆದಷ್ಟು ಈಗ ಸ್ವಲ್ಪ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಕಾಣ್ತಾ ಇದೆ ಅಂತಂದು ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ. ತುಂಬ ಸಾಫ್ಟಾಗಿತ್ತು. ಜರ್ನಿ ಟೈಮಲ್ಲಿ ಈ ಥರ ಡ್ರೆಸ್ ಇದ್ದರೆ ತುಂಬ ಕಂಫರ್ಟಾಗಿರುತ್ತೆ. ಮೇಯ್ನು ಸ್ಕಿನ್ಗೆ ಇರಿಟೇಟ್ ಆ ಥರ ಏನೂ ಆಗಲ್ಲ. ಹಾಗಾಗಿ ಇದನ್ನು ಹಾಕ್ಕೊಂಡೆ. ಕಾರ್ಡ್ ಸೆಟ್ಟು ತುಂಬ ಚೆನ್ನಾಗಿದೆ. ಸ್ವಲ್ಪ ಮೇಲ್ಗಡೆದು ಶಾರ್ಟ್ ಬರುತ್ತೆ, ಇದು ಅದೇ ಥರನೇ ಟ್ರೆಂಡಿಂಗ್ ಈಗ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಡಾರ್ಕ್ ರಸ್ಟ್ ಆರೆಂಜ್ ಬರುತ್ತೆ. ರಿಯಲಿ ನೋಡೋಕೆ ತುಂಬ ಚೆನ್ನಾಗಿದೆ, ವೀಡಿಯೋದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ರಿ. ರಿಯಲ್ ನೋಡಿದ್ರೆ ಇನ್ನೂ ಒಂದು ಸ್ವಲ್ಪ ಅಟ್ರಾಕ್ಟಾಗಿ ಕಾಣುತ್ತೆ ಕಲರು. ಈಗ ಎಲ್ಲ ರೆಡಿ ಮಾಡ್ಕೊಂಡು ಚಾರ್ಜರ್ಸ್ ಎಲ್ಲ ಒಂದು ಕವರ್ಗೆ ಇಟ್ಕೊಂಡು, ಮತ್ತು ಬಟ್ಟೆಗಳು 2 ದಿನದ ಮಟ್ಟಿಗೆ ನಾವು ಮೈಸೂರಿಗೆ ಹೋಗ್ತಾ ಇರೋದು. ಹಾಗಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಈ ಕಡೆ ನಾನು ಹ್ಯಾಂಡ್ ಬ್ಯಾಗು 1-2 ತೊಗೊಂಡಿದ್ದೀನಿ. ಹಾಗೆ ಮೈಸೂರಿಗೆ ಹೋಗ್ತಾ ಇದ್ದೀವಲ್ಲ, ಎಲ್ಲ ನೋಡ್ಕೊಂಡು ಬರೋಣ ಹಂಗೇನೆ ಸ್ವಲ್ಪ ಪ್ಲೇಸಸ್ ಅಂತಂದು. ಫಸ್ಟ್ ಟೈಮ್ ಇದು ಮೈಸೂರಿಗೆ ಹೋಗ್ತಾ ಇರೋದು, ನಾನು ಯಾವತ್ತೂ ಹೋಗಿರಲಿಲ್ಲ. ಹಾಗಾಗಿ ಎಲ್ಲನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಡೈರೆಕ್ಟ್ ಬಂದ್ವಿ. ನೋಡಿ 5:15 ಆಗಿತ್ತು. ಆವಾಗ ಪಾವಗಡದಲ್ಲಿ ಸ್ಟಾಪ್ ಕೊಟ್ಟರು ನಮ್ಮ ಮನೆಯವರು. ನೋಡಿ 5:17 ಆಗಿದೆ. ಈ ಟೀ ಕುಡಿದು ಬರ್ತೀನಿ ಅಂದರು. ನನಗೆ ಬೇಡ, ನನಗೆ ಆ ಥರ ಬೆಳಗಿನ ಜಾವ ಒಂದು 5 ಗಂಟೆ 4 ಗಂಟೆ ಹಂಗೆ ಟೀ ಕುಡಿದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಹೊಟ್ಟೆ ಎಲ್ಲ ಒಂದು ಥರ ಅನ್ನಿಸ್ಬಿಡುತ್ತೆ. ಹಂಗೆ ಇದ್ಬಿಟ್ಟು ನಾನು ಟಿಫನ್ನೇ ಮಾಡ್ತೀನಿ ಅಂತ ಏನು ಮಾಡಿದೆ, ಸುಮ್ಮನೆ ಆಗಿಬಿಟ್ಟೆ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅವರೇ ಟೀ ಕುಡ್ಕೊಂಡು ಬರ್ತೀನಿ ಅಂತ ಹೋದರು. ಸರಿ ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಅಲ್ಲಿ ಮಲಗಿರೋಳು ಡೈರೆಕ್ಟ್ ಎಲ್ಲಿದ್ದೀನಿ ಗೊತ್ತಾ, ಇಲ್ಲಿದ್ದೀನಿ. ತುಮಕೂರು ಎಂಟ್ರೆನ್ಸ್ ಆಗಬೇಕೀಗ, ಮಾರ್ಕೆಟ್ ಇದೆಯಲ್ಲ
ಅಲ್ಲಿ ಎದ್ದಿದ್ದೀನಿ. ನಮ್ಮ ಮನೆಯವ್ರು ಚೆನ್ನಾಗಿ ನಿದ್ದೆ ಹೊಡ್ದ ಅಂತಂದು ಹೇಳ್ತಾಯಿದ್ರು. ಮತ್ತು ಇನ್ನೇನು ಮಾಡೋದು, ಸ್ವಲ್ಪ ಸೀಟ್ ಹಿಂದೆ ಹಾಕ್ಕೊಟ್ಟಿದ್ರು ನಮ್ಮ ಮನೆಯವರು. ಹಂಗೆ ಒಂದು ಸೈಡಿಗೆ ತಿರ್ಕೊಂಡು ಬೆಲ್ಟ್ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದೆ ಚೆನ್ನಾಗೆ. ಮತ್ತು ಇಲ್ಲಿ ಎದ್ದಿರೋಳು ಮತ್ತು ಮಲ್ಗಕ್ಕೆ ಹೋಗಲಿಲ್ಲ. ಇನ್ನು ಮೈಸೂರಿಗೆ ನಾವು ಲೊಕೇಶನ್ಗೆ ಎಂಟ್ರಿ ಆಗೋವರೆಗೂ ಇನ್ನು ಮಲ್ಗಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಬಂದಿದ್ದ ತಕ್ಷಣ ಒಂದು ಸಿಗ್ನಲ್ ಬಿತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಫೋನುಗಳಂತೂ ಎನಿ ಟೈಮ್ ಫೋನ್ಸು ನಮ್ಮ ಮನೆಯವ್ರಿಗೆ. ಯಪ್ಪ ಸಾಕಾಗುತ್ತೆ ಆ ಕಾರಲ್ಲಿ ಹೋಗ್ಬೇಕಾದ್ರೆ. ಅವ್ರು ಕೆಲಸಕ್ಕೆ ಅಂತ ಹೋಗಿರ್ತಾರಲ್ಲ, ಅಲ್ಲಿ ಏನೇನು ಎತ್ತ ಅಂತ ಇವ್ರನ್ನ ಕೇಳ್ತಾ ಇರ್ಬೇಕು ಅವರು. ಅದನ್ನ ಹೇಳ್ತಾನೇ ಇರಬೇಕು. ನನಗಂದರೆ ಕಿವಿಯೆಲ್ಲ ಒಂಥರ ಅನ್ನಿಸ್ತಾ ಇರ್ತೈತಿ, ಯಾವಾಗಲೂ ಫೋನ್ ಬರ್ತಾನೆ ಇರ್ತೈತೆ. ಹಂಗಾಗಿ ನಾನು ಸೈಲೆಂಟ್ ಆದರೂ ಮಾಡ್ಕೋತಾ ಅಂದರೆ ಇಲ್ಲ ಆ ಥರ ಮಾಡಬಾರ್ದು, ಮಾತಾಡಬೇಕು ಅಂತಂದು ಹೇಳ್ತಾಯಿದ್ರು. ನನಗೆ ಇದೇನಿದು ಇಷ್ಟೊಂದು ಕಾಲ್ಸಲ್ಲ ಅಂದ್ಕೊತೀನಿ. ಹೋಗೋದೇ ಬೇಡ ಔಟ್ಸೈಡ್ ಎಲ್ಲಾದರೂ ಅಂತ ಅನ್ನಿಸ್ಬಿಡುತ್ತೆ ಅವ್ರಿಗೆ ಬರೋ ಫೋನ್ಸ್ ನೋಡಿಬಿಟ್ರೆ. ಇನ್ನೇನು ತುಮಕೂರು ಎಂಡಿಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಕುಣಿಗಲ್ ಈ ಸೈಡ್ ಹೋಗ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲ್ ಹತ್ರ ನಿಲ್ಲಿಸಿದ್ರು. ಇಲ್ಲಿ ವಾಶ್ರೂಮ್ಸ್ ಇತ್ತು, ಆ ಕಡೆ ಹೋಗಿ ಬರ್ತೀನಿ ನಾನು ಅಂತ ಹೇಳಿದ್ರೆ ಸರಿ ಆಯಿತು ಹೋಗಿ ಬಂತ. ನಮ್ಮ ಮನೆಯವ್ರು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಹೋಗಿ ಈಗ ಕೈ ಕಾಲೆಲ್ಲ ತೊಳ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ಟಿಫನ್ ಮಾಡೋಕ್ಕೆ ಅಂತ. ನಾನು ಮಸಾಲೆ ದೋಸೆ ತಗೊಂತೀನಿ ಅಂದ್ರೆ ನಮ್ಮ ಮನೆಯವರು ಮಸಾಲೆ ದೋಸೆ ತಗೊಂತೀನಿ ನಾನು ಅಂದರು. ಸರಿ ಅಂತ ಇಬ್ಬರು ಒಂದೊಂದು ಮಸಾಲೆ ದೋಸೆ ತೊಗೊಂಡ್ವಿ. ಲೈಟಾಗಿ ತಿನ್ನೋಣ ಬಿಡು ಅಂತಂದು. ಯಾಕಂದರೆ ಬೆಳಿಗ್ಗೆ ಆಗಲೇ ಒಂದು 7:30 ಆಗಿತ್ತು. ಅದಕ್ಕೆ ಇನ್ನು ಅಷ್ಟೊತ್ತಿಗೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಏನಾದರೂ ತಿಂದರೆ ಸ್ವಲ್ಪ ಬೆಟರ್ ಅಲ್ಲ, ಹೊಟ್ಟೆಯಲ್ಲಿ ಚೆನ್ನಾಗಿರುತ್ತೆ ಅಂತ ನನಗೆ. ಅದಕ್ಕೋಸ್ಕರ ಒಂದೊಂದು ಮಸಾಲೆ ದೋಸೆ ಸಿಂಗಲ್ ತೊಗೊಂಡ್ವಿ. ಮಸಾಲೆ ದೋಸೆ ತಿಂದು ಒಂದೊಂದು ಕಾಫಿ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ಕಾಫಿ. ಅದು ಗಾಜಿನ ಲೋಟದಲ್ಲಿ ಗ್ಲಾಸಲ್ಲಿ ಕೊಟ್ಟರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಂಥ ಗ್ಲಾಸಲ್ಲೇ ಕುಡಿತಾ ಇದ್ರಲ್ಲೆಲ್ಲ, ಅದಕ್ಕೋಸ್ಕರ ನಾನು ಕಾಫಿ ಕುಡಿತೀನಿ ಅಂದರೆ ಸರಿ ಅಂತ ನಮ್ಮ ಮನೆಯವರು ತೊಗೊಂಡು ಬಂದರು. ನೆಕ್ಸ್ಟ್ ಇನ್ನು ಹೊರಟ್ವಿ ನೋಡಿ. ಇಲ್ಲಿ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಕೆರೆ ನೀರು ಎಷ್ಟೊಂದು ತುಂಬ್ಕೊಂಡಿತ್ತು ಅಂದರೆ ನೋಡಿ ಎಷ್ಟು ನೀರಿತ್ತು. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇನ್ನು ನೆಕ್ಸ್ಟ್ ನಾನು ಮಲಗಲಿಲ್ಲ. ಮೈಸೂರು ನಾವು ಲೊಕೇಶನ್ಗೆ ರೀಚ್ ಆಗೋವರೆಗೂ ಇನ್ನೆಲ್ಲೂ ನಿದ್ದೆ ಮಾಡಲಿಲ್ಲ ನಾನು. ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತಗೊತ ಕುತ್ಕೊಂಡು ಮತ್ತು ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ದೆ. ಮಾತಾಡೋಕ್ಕೆ ಹೋಗಲ್ಲ ಜಾಸ್ತಿ ಜರ್ನಿ ಟೈಮಲ್ಲಿ. ಸೊ ಏನಾದರೂ ಈ ಥರ ಸಾಂಗ್ಸ್ ಕೇಳೋದು ಈ ಥರ ಹುಚ್ಚು ನನಗೆ. ಸೈಲೆಂಟಾಗಿ ಇರ್ತೀನಿ ಅಷ್ಟೇ. ಅಲ್ಲಿಂದ ಇನ್ನು ನೆಕ್ಸ್ಟ್ ನಾವು ಈ ಕಡೆ ಯಾವುದು ಮದ್ದೂರು ಕ್ರಾಸ್ ಇದು. ಸೊ ಮದ್ದೂರಿಂದ ಈ ಕಡೆ ರೈಟಿಗೆ ತೊಗೊಂಡ್ವಿ. ಸೊ ಇಲ್ಲಿಂದ ಮತ್ತೆ ಮಂಡ್ಯ ಬರುತ್ತೆ, ಮಂಡ್ಯದಿಂದ ಮೈಸೂರು. ಹಾಗೆ ನೋಡಿ ಫ್ರಂಟ್ ತೋರಿಸ್ತೀನಿ ಯಾವ ಥರ ಆಗಿದ್ದೀನಿ. ಆ ಏರೆಲ್ಲ ಫುಲ್ಲು ರಫ್ ಆಗಿಬಿಟ್ಟಿದೆ. ಅದು ಸೀಟ್ಗೆ ಒದ್ಕೊಂಡು ಆ ಥರ ಮಲ್ಕೊಬಿಟ್ರೆ ಏರೆಲ್ಲ ಫುಲ್ಲು ರಫ್ ಆಗುತ್ತೆ. ಏನು ಮಾಡೋದು, ಸ್ವಲ್ಪ ಕರ್ಲಿ ಏರ್ಸಲ್ಲ ಜರ್ನಿ ಟೈಮಲ್ಲಿ ಆ ಥರ ಎಲ್ಲ ಅದೇ ಥರನೇ ಆಗೋದು. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಅದು ಇರಲಿ ಅಂತ ಚೈನ್ ಹಾಕ್ಕೊಂಡ್ರೆ ಅದು ನಂದು ಮಾಂಗಲ್ಯ ಚೈನ್ ಕಾಣ್ತಾನೆ ಇಲ್ಲ. ಸೊ ಹಂಗಾಗಿ ಇದು ಹಾಕ್ಕೊಂಡಿರೋದಕ್ಕೆ ಬೆಟ್ರ್. ಇಲ್ಲಾಂದರೆ ಫುಲ್ ಆ ಥರ ಖಾಲಿ ಥರ ಕಾಣೋದು ಕತ್ತೆಲ್ಲ. ಸೊ ಇರಲಿ ಅಂತಂದು ಹಾಕ್ಕೊಂಡೆ, ಅಲ್ಲೆಲ್ಲಾದರೂ ಬಿಚ್ಚಿಡೋದು ಬಿಡು ಅಂತಂದು. ಆದರೂ ಒಳ್ಳೆ ಲುಕ್ ಕೊಡ್ತಾಯಿತ್ತು. ಹಾಗಾಗಿ ಹಂಗೆ ಬಿಟ್ಟೆ. ಯಾಕಂದರೆ ಕತ್ತು ಫುಲ್ಲು ಪ್ಲೈನ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತಂದು ನಾನು ಹಂಗೆ ಬಿಟ್ಟೆ. ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ, ಇದು ಮಂಡ್ಯ ಈ ಸೈಡೆಲ್ಲ ನೋಡ್ತಾ ಇರೋದು. ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ರು ಹೇಳ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನೇನು ನೋಡಿಲ್ಲ, ಆದರೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ನಾವೀಗ ಲೊಕೇಶನ್ಗೆ ರೀಚ್ ಆಗ್ತಾ ಇದ್ದೀವಿ. ಇದು ಹಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ರೈತರೆಲ್ಲ ಕೆಲಸನೂ ಮಾಡ್ತಾಯಿದ್ರು ರೈಟ್ ಸೈಡಲ್ಲಿ. ಸ್ವಲ್ಪ ವೀಡಿಯೋನ ನಾನು ತೋರಿಸ್ತಾ ನೋಡಿ ಅಲ್ಲಿ ಕೆಲಸನೂ ಮಾಡ್ತಾವ್ರೆ. ಏನು ಕೆಲಸ ಅಂತ ನಾನು ಅದು ಕಾಣಿಸ್ಲಿಲ್ಲ ನಂಗೆ ಬೇಗ. ಅದೇನೋ ಒಟ್ಟಿನಲ್ಲಿ ವರ್ಕ್ ಮಾಡ್ತಾಯಿದ್ರು ಇಲ್ಲೊಂದು ಸ್ವಲ್ಪ. ಇನ್ನೊಂದು ಸ್ವಲ್ಪ ದೂರದಲ್ಲೇ ಲೊಕೇಶನ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ ಹಳ್ಳೀಲಿ. ತುಂಬ ಚೆನ್ನಾಗಿತ್ತು. ನನಗಂತೂ ಈ ಸೈಡ್ ಬಂದಿದ್ದು ತುಂಬ ಖುಷಿ ಆಯಿತು. ನೋಡಿ ಏನು ಸಖತ್ತಾಗಿದೆ, ಹಚ್ಚ ಹಸಿರು ತುಂಬಿಕೊಂಡಿದೆ. ಲೊಕೇಶನ್ಗೆ ರೀಚ್ ಆದ್ವಿ. ಕಿರಣ್ಸ್ ನ್ಯೂ ಲೈಫ್ ಫೌಂಡೇಶನ್ ಅಂತಂದು ಡಿ ಅಡಿಕ್ಷನ್ ಸೆಂಟರ್ ಇದೆ. ಇದ್ರಲ್ಲಿ ಹೋಗ್ಬೇಕಾ ಅನ್ನೋದನ್ನ ನೀವು ನಿರ್ಧಾರ ಮಾಡಿ. ನೀವು ಹಾನಿಕಾರಕವಾಗಿ ಬದುಕ್ಬೇಕಾ, ಹಾನಿ ಮಾಡಿ ಬದುಕ್ಬೇಕಾ, ಹಾನಿ ಮಾಡ್ಕೋಬೇಕಾ? ನನಗೆ ಜೀವನದಲ್ಲಿ ಏನೇನಾಗಿತ್ತು ಅವೆಲ್ಲ ಇಲ್ವಾ, ಮರ್ತ್ಬಿಡ್ತಾರೆ ಅಷ್ಟು ಸುಲಭವಾಗಿ. ನೀವು ಮರ್ತಿರ್ಬೋದು ಗುರು. ನೋಡಿರೋರು ಕೇಳಿರೋರು ಬಿಡ ಮರೆಯಲ್ಲ ಗುರು. ಖಂಡಿತ ನೋಡಿರೋರು ಮರ್ತಿದ್ದಾರೆ ಗುರು. ನಾನು ಅದು ನನ್ನ ಗೊತ್ತಿಲ್ಲ, ಎಲ್ಲಿ ತಿಂತೀನಿ ಏನು ಎಷ್ಟು ಸಾರಿ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಐಸೋಲೇಷನ್ ವಿತ್ಡ್ರಾಲ್ ರೂಮು. ಸೊ ತುಂಬ ಚೆನ್ನಾಗಿ ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ. ಸೊ ನೋಡಿ, ನಿಮ್ಗೆ ಏನಾದರೂ ಈ ಥರ ಒಂದು ಮನ ಪರಿವರ್ತನೆ ಮಾಡಬೇಕು ಅವರಿಗೆ ಜ್ಞಾನೋದಯ ಆಗಬೇಕು ಅನ್ನೋ ಥರ ಇದ್ದರೆ, ಒಂದು ಒಳ್ಳೆ ಕಡೆಗೆ ನಡಿಬೇಕು ಅವರು ಅನ್ನೋದಿದ್ರೆ ಇದಕ್ಕೆ ಆರಾಮಾಗಿ ಜಾಯಿನ್ ಮಾಡಿಸ್ಬೋದು. ಇದು ಬಂದ್ಬಿಟ್ಟು
ನೋಡ್ತಾ ಇರ್ಬೋದು ಯೋಗ ಮೆಡಿಟೇಷನ್ ಹಾಲ್ ಅಂತಂದು. ಸೊ ಇಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇರ್ತಾರೆ. ಸೊ ಮತ್ತು ಒಳ್ಳೆ ಬೆಳಕು ಗಾಳಿ ಇರುವಂಥ ರೂಮ್ಸು ಮತ್ತು ಬೆಡ್ಸ್ ಆಗಿರ್ಬೋದು, ಎಲ್ರಿಗೂ ಸಿಂಗಲ್ ಬೆಡ್ಡು ಮತ್ತು ಒಳ್ಳೆ ಊಟ, ಒಳ್ಳೆ ಒಂದು ಡಾಕ್ಟರ್ ಫೆಸಿಲಿಟಿನೂ ಇದೆ 24 ಅವರ್ಸು. ಹಾಗೆಯೇ ಪ್ರತಿಯೊಂದು ಒಳ್ಳೊಳ್ಳೆ ಬೋಧನೆಗಳನ್ನೆಲ್ಲ ಹೇಳ್ಕೊಡ್ತಾರೆ. ಲೈಫ್ನ ಯಾವ ಥರ ನಾವು ಟರ್ನ್ ಮಾಡ್ಕೋಬೇಕು ಅನ್ನೋದೆಲ್ಲ ಇಲ್ಲಿ ಕಲಿಸಿ ಮತ್ತೆ ಅವ್ರನ್ನ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಕಳಿಸ್ಕೊಡ್ತಾರೆ. ಸೊ ನಿಮಗೂ ಏನಾದರೂ ಬೇಕಂದರೆ ಒಂದು ವೇಳೆ ಈ ಥರ ಏನಾದರೂ ಅವಶ್ಯಕತೆ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಮೈಸೂರಲ್ಲಿ. ಸೊ ಅದಕ್ಕೆ ಇವರೆಲ್ಲ ಟೀಚ್ ಮಾಡ್ತಾ ಇದ್ರಲ್ಲ, ನಾನೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನೆಲ್ಲ ಅಂದರೆ ಇನ್ಸ್ಟಾಗ್ರಾಮೇ ನೋಡೋರು ಇರಲ್ಲ, ಬರೀ ಯೂಟ್ಯೂಬ್ ನೋಡೋರು ಸ್ವಲ್ಪ ಜನ ಇರ್ತಾರೆ. ಅವ್ರಿಗೋಸ್ಕರ ಯೂಸ್ ಆಗಲಿ ಅಂತಂದು ಸ್ವಲ್ಪ ಈ ಮಾದಕ ವ್ಯಸನಗಳನ್ನ ಬಿಡಿಸ್ಬೇಕು ಮತ್ತು ಕುಡ್ತಾ ಎಲ್ಲ ಬಿಡಿಸ್ಬೇಕು ಅಂದರೆ ಡಿ ಅಡಿಕ್ಷನ್ ಸೆಂಟರ್ಗೆ ಇಲ್ಲಿಗೆ ಸೇರಿಸ್ಬೋದು. ಅವರು ಒಳ್ಳೆ ಕಡೆಗೆ ನೀಟಾಗಿ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಬೋಧನೆಗಳೆಲ್ಲ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಪ್ಲೇಸ್ ಎಲ್ಲನೂ. ಹಾಗೆ ಒಂದು ಬೆಳಕು, ಒಳ್ಳೆ ಗಾಳಿ, ತುಂಬ ಚೆನ್ನಾಗಿದೆ ರೂಮ್ಸ್ ಎಲ್ಲನೂ. ನನಗಂತೂ ತುಂಬ ಇಷ್ಟ ಆಯ್ತು ಇದೆಲ್ಲ ನೋಡಿ. ಹಾಗೆ ಇದೊಂದೇ ಅಲ್ಲ, ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾರೆ ಇಲ್ಲಿ. ಹಾಗೆ ಜಿಮ್ ಸಮೇತ ಫೆಸಿಲಿಟಿ ಇದೆ ಇಲ್ಲಿ. ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಎದ್ದು ಈ ರೀತಿ ಜಿಮ್ ಎಲ್ಲ ಮಾಡ್ತಾ ಇರ್ತಾರೆ, ವರ್ಕೌಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಇದೊಂದೇ ಎಲ್ಲ ಗೇಮ್ಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಪ್ರತಿಯೊಂದು ಇವ್ರ ಹತ್ರ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಒಳ್ಳೆ ಬೆಳಕು ಗಾಳಿ, ಒಳ್ಳೆ ವಾತಾವರಣದಲ್ಲಿ ಇವರು ಮೈಂಡ್ ಆರಾಮಾಗೆ ಫ್ರೆಶ್ ಮಾಡ್ಕೊತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಆ ಥರ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಇಲ್ಲಿ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು ಜಿಮ್ಮಲ್ಲಿ. ಹಾಗೆ ನಾನೊಂದು ಸ್ವಲ್ಪ ವೀಡಿಯೋ ಶೂಟ್ಸ್ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಯಾವ ರೀತಿ ಇರುತ್ತೆ ಏನು ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನೀಟಾಗಿ ವೀಡಿಯೋದಲ್ಲೇ ತೋರಿಸ್ಬಿಟ್ರೆ ಸ್ವಲ್ಪ ಮನೇಲೇ ಎಲ್ಲ ನೋಡಿಬಿಟ್ಟು ಒಂದು ಡಿಸಿಷನ್ ತೊಗೊಂಡು ಬರೋರು ತುಂಬ ಜನ ಇರ್ತಾರೆ. ಸೊ ಹಂಗಾಗಿ ನಾನೊಂದು ಸ್ವಲ್ಪ ಎಕ್ಸ್ಪ್ಲೈನ್ಡ್ ಆಗಿ ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವರು ಮೈ ವ್ಯೂ ಅವರು ಇನ್ಸ್ಟಾಗ್ರಾಮ್ ಫುಲ್ಲು ಟ್ರೆಂಡಿಂಗ್ ಅವರು ವೈರಲ್ ಆಗಿದ್ದಾರೆ. ಸೊ ಅವ್ರ ಜೊತೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಇಲ್ಲಿಗೆ. ಅಂದರೆ ನಾವು ಏನೋ ಒಂದು ಗುರ್ತಿಸ್ಕೊಂಡಿದ್ದೀವಿ ಅಂತ ತುಂಬ ಖುಷಿ ಅನ್ನಿಸ್ತು ನನಗೆ. ಅವರು ಮ್ಯಾಮ್ ಬಂದ್ಬಿಟ್ಟು ಇವರು ಫೌಂಡೇಶನ್ ಮ್ಯಾಮ್, ಅವರು ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರಂತೆ. ನಾನು ತುಂಬ ದಿನದಿಂದ ಸ್ಟಾರ್ಟಿಂಗಿಂದ ನೋಡಿದ್ದೀನಿ. ಒಂದೊಂದು ಹಂತವಾಗಿ ನೀವು ಬೆಳೆದು ಬಂದಿದ್ದೀರಾ, ಹಾಗಾಗಿ ನಿಮ್ಮನ್ನು ನಾನು ಇನ್ವೈಟ್ ಮಾಡಿದ್ದು, ನೀವು ವಿಡಿಯೋ ಶೂಟ್ ಮಾಡಬೇಕು ಅಂತಂದು ಅಂದರು. ತುಂಬ ಖುಷಿ ಅನ್ನಿಸ್ತಾ ಮಾತು ಕೇಳಿ. ಯಾಕಂದರೆ ಆ ಥರ ಒಂದು ಇದು ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಅದು ಮೈಸೂರಿಂದ. ಹಾಂ, ಸೊ ಅಲ್ಲಿಂದ ಈಗ ಮತ್ತೆ ಕೇರಮ್ಮು ಮತ್ತು ಚೆಸ್ ಇದೆಲ್ಲ ಆಡ್ತಾಯಿದ್ರು. ಇಲ್ಲಿಗೆ ಬಂದ್ವಿ, ಇಲ್ಲೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತಂದು. ಅವ್ರದ್ದು ಬ್ರದರ್ ಅವ್ರದ್ದು ಸ್ವಲ್ಪ ಶೂಟ್ಸ್ ಎಲ್ಲ ನಡೀತಾ ಇತ್ತು. ಅದಾದಮೇಲೆ ಮತ್ತೆ ನಾವು ಶೂಟ್ ಮಾಡ್ಕೊಂಡ್ವಿ. ನೋಡಿ, ಇವ್ರ ಜೊತೆ ಕುತ್ಕೊಂಡು ನಾನು ಸ್ವಲ್ಪ ಕೇರಮ್ ಮಾಡಿದೆ. ನನಗೇನು ಬರಲ್ಲ, ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಆಡ್ತಾರೆ ಕೇರಮ್ಮು. ನಾನು ಸುಮ್ಮನೆ ಆ ಥರ ಪೋಸ್ ಕೂಡ ಕುತ್ಕೊಂಡಿದ್ದೀನಿ. ಸ್ವಲ್ಪ ಅವ್ರನ್ನ ಕೇಳ್ತಾ ಇದ್ದೆ, ನಾನು ತುಂಬ ಚೆನ್ನಾಗಿ ಆಡ್ತೀನಿ ಅಂದ್ರೆ. ಅವ್ರು ಪಾನ್ ಹೊಡೆದಿದ್ದು ಸ್ಟೈಲ್ ನೋಡೇ ಗೊತ್ತಾಯ್ತು ಆಗ್ಲೇ. ನನಗೆ ಬರಲ್ಲ ನೋಡಿ, ಅವ್ರು ಎಷ್ಟು ನೀಟಾಗಿ ಆಡ್ತಾರೆ. ಆಗಲೇ ಆ ಸ್ಟ್ರೈಕರ್ ಇಟ್ಕೊಳ್ಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಆಡೋಕ್ಕೆ ಬರುತ್ತಾ ಇಲ್ವಾ ಅನ್ನೋದು. ನಂದು ನೋಡ್ರಿ ಆರಾಮಾಗಿ ಕಂಡುಹಿಡಿಬೋದು ಇವ್ರಿಗೆ ಬರಲ್ಲ ಅಂತಂದು. ಸೊ ಹಂಗೆ ಆಮೇಲೆ ಈ ಕಡೆ ಒಂದಿಬ್ಬರು ಚೆಸ್ ಆಡ್ತಾಯಿದ್ರು. ನೋಡಿ, ಎಲ್ಲ ಥರದ ಗೇಮ್ಸ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ಇವರಲ್ಲಿ. ನೋಡಿ, ಒಂದ್ಸರಿ ನಿಮಗೂ ಏನಾದರೂ ಬೇಕಂದರೆ ಇವ್ರನ್ನ ವಿಸಿಟ್ ಮಾಡ್ಬೋದು. ಇಲ್ಲಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮೂವೀಸ್ ಎಲ್ಲನೂ ತೋರಿಸ್ತಾರೆ, ಒಳ್ಳೊಳ್ಳೆ ಮೂವೀಸ್ ಎಲ್ಲನೂ ಇವ್ರಿಗೆ. ಸೊ ಈ ಥರ ಇದೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತಂದು ಹೇಳಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆಯಿಂದ ಒಂದು ಒಳ್ಳೆ ವ್ಲಾಗ್ಸ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.